ಡೈಲಾಗ್ ಇಲ್ಲ, ಹಾಡಿಲ್ಲ, ಆದರೂ 1 ಕೋಟಿ ಕಲೆಕ್ಷನ್. ಪುಷ್ಪಕ ವಿಮಾನ ಸಿನಿಮಾದ ಮೈಂಡ್ ಬ್ಲೋಯಿಂಗ್ ಕತೆ. ನಮಸ್ಕಾರ ಬಾಸ್. ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ತಿರೋದು ಬರೀ ಒಂದು ಸಿನಿಮಾದ ಕಥೆಯಲ್ಲ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾದ, ಕನ್ನಡಿಗರು ಎದೆ ತಟ್ಟಿ ಹೆಮ್ಮೆ ಪಡುವಂತಹ ಒಂದು ಮಹಾಕಾವ್ಯದ ಕತೆ. ಇಮ್ಯಾಜಿನ್ ಮಾಡಿ, ಒಂದು ಸಿನಿಮಾದಲ್ಲಿ ಹೀರೋ ಇದ್ದಾನೆ, ವಿಲನ್ ಇದ್ದಾನೆ, ಕತೆ ಇದೆ, ಆದರೆ ಒಂದೇ ಒಂದು ಡೈಲಾಗ್ ಇಲ್ಲ. ಫೈಟ್ಸ್, ಮಾಸ್ ಡೈಲಾಗ್ಸ್, ಡ್ಯೂಯೆಟ್ ಸಾಂಗ್ಸ್. ಇದೇ ಸಿನಿಮಾ ಅಂತ ಅಂದುಕೊಂಡಿದ್ದ 1987ರ ಕಾಲದಲ್ಲಿ ಒಂದು ಸಿನಿಮಾ ಬರುತ್ತೆ. ಅದರಲ್ಲಿ ಮಾತೇ ಇಲ್ಲ, ಆದರೂ ಜನ ಬಿದ್ದು ಬಿದ್ದು ನಗ್ತಾರೆ, ಕಣ್ಣೀರು ಹಾಕ್ತಾರೆ, ಕೊನೆಗೊಂದು ಅದ್ಭುತ ಸಂದೇಶದೊಂದಿಗೆ ಥ್ರಿಲ್ ಕೂಡ ಆಗ್ತಾರೆ. ಆ ಸಿನಿಮಾನೇ ಪುಷ್ಪಕ ವಿಮಾನ. ಬನ್ನಿ, ಈ ಲೆಜೆಂಡರಿ ಸಿನಿಮಾದ ಮೇಕಿಂಗ್, ಇದರ ಹಿಂದಿನ ಪರದಾಟ ಮತ್ತು ಇದು ಹೇಗೆ ಹುಟ್ಟಿತು ಅನ್ನೋದನ್ನ ಡಿಕೋಡ್ ಮಾಡೋಣ. ಐಡಿಯಾ ಹುಟ್ಟಿದ್ದು ಎಲ್ಲಿ? ಈ ಸಿನಿಮಾದ ಕತೆ ಹುಟ್ಟಿದ್ದೇ ಒಂದು ದೊಡ್ಡ ರೋಚಕ ಸಿನಿಮಾ ಇದ್ದ ಹಾಗೆ. ನಿರ್ದೇಶಕ ಸಂಗೀತಂ ಶ್ರೀನಿವಾಸ ರಾವ್ ಅವರು ಲೆಜೆಂಡರಿ ಕೆ.ವಿ. ರೆಡ್ಡಿ ಅವರ ಬಳಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ ಕಾಲ. ಶೂಟಿಂಗ್ ಒಂದರಲ್ಲಿ ಒಂದು ಪಾತ್ರಕ್ಕೆ ಡೈಲಾಗ್ ಇಲ್ಲದೆ ಭಯವನ್ನು ಎಕ್ಸ್ಪ್ರೆಸ್ ಮಾಡುವ ಸೀನ್ ಇತ್ತು. ಆ ಸೀನ್ ನೋಡುವಾಗ ಸಂಗೀತಂ ಅವರ ತಲೆಯಲ್ಲಿ ಒಂದು ಪ್ರಶ್ನೆ ಮೂಡಿತು. ಒಂದು ದೃಶ್ಯವನ್ನು ಮಾತಿಲ್ಲದೆ ತೆಗೆಯಬಹುದು ಅಂದ್ರೆ ಇಡೀ ಸಿನಿಮಾವನ್ನೇ ಯಾಕೆ ಮಾತಿಲ್ಲದೆ ಮಾಡಬಾರದು ಅಂತ. ಐಡಿಯಾ ಏನೋ ಸಖತ್ತಾಗಿತ್ತು, ಆದರೆ ಕಥೆನೇ ಇರಲಿಲ್ಲ. ಹೀಗಿರುವಾಗ ಒಂದು ದಿನ ಅವರು ಸ್ನಾನ ಮಾಡುತ್ತಿರುವಾಗ ಸಡನ್ ಆಗಿ ಈ ಕಥೆಯ ಹೆಳೆ ಹೊಳೆಯಿತು. ಕೂಡಲೇ ಕುಳಿತು ಕೇವಲ 2 ವಾರಗಳಲ್ಲಿ ಪೂರ್ತಿ ಸ್ಕ್ರೀನ್ ಪ್ಲೇ ಬರೆದು ಮುಗಿಸಿದರು. ಆರಂಭದಲ್ಲಿ ಇದೊಂದು ಟ್ರಾಜಿಡಿ ಸ್ಟೋರಿ ಆಗಿತ್ತು, ಆದರೆ ಆಮೇಲೆ ಸಂಗೀತಂ ಮತ್ತು ಕಮಲ್ ಹಾಸನ್ ಅವರು ಚಾರ್ಲಿ ಚಾಪ್ಲಿನ್ ಅವರ ಸಿನಿಮಾಗಳಿಂದ ಸ್ಫೂರ್ತಿ ಪಡೆದು ಇದನ್ನು ಒಂದು ಟ್ರಾಜಿ ಕಾಮಿಡಿ ಆಗಿ ಬದಲಾಯಿಸಿದರು. ನಿರ್ಮಾಪಕರಿಗಾಗಿ ಪರದಾಟ. ಕತೆ ಏನೋ ರೆಡಿ ಆಯ್ತು, ಆದರೆ ದುಡ್ಡು ಹಾಕೋರು ಯಾರು? ಸಂಗೀತಂ ಅವರು ಈ ಕತೆ ಹಿಡಿದುಕೊಂಡು ಕಂಡ ನಿರ್ಮಾಪಕರ ಆಫೀಸ್ ಮೆಟ್ಟಿಲು ಹತ್ತಿದರು. ಎಲ್ಲರಿಗೂ ಕಾನ್ಸೆಪ್ಟ್ ಬಹಳ ಇಷ್ಟವಾಯಿತು, ಆದರೆ ಡೈಲಾಗ್ ಇಲ್ಲದ ಸಿನಿಮಾ ಯಾರು ನೋಡ್ತಾರೆ ಸ್ವಾಮಿ, ನಮ್ ಕೈಲೇ ಆಗಲ್ಲ ಎಂಬ ಭಯದಿಂದ ಯಾರೊಬ್ಬರು ಬಂಡವಾಳ ಹಾಕಲು ಮುಂದೆ ಬರಲಿಲ್ಲ. ಕೊನೆಗೆ ಬೇರೆ ದಾರಿ ಕಾಣದೆ ಸಂಗೀತಂ ಅವರೇ ಸ್ವತಃ ನಿರ್ಮಾಣ ಮಾಡಲು ಮುಂದಾದರು. ಆಗ ಎಂಟ್ರಿ ಕೊಟ್ಟಿದ್ದೆ ನಮ್ಮ ಕನ್ನಡದ ನಟ ಶೃಂಗಾರ ನಾಗರಾಜ್. ಕತೆ ಕೇಳಿದ ತಕ್ಷಣ ಅವರಿಗೆ ಇದು ಇತಿಹಾಸ ಸೃಷ್ಟಿಸುತ್ತೆ ಅಂತ ಗೊತ್ತಾಗಿ ಬಿಡ್ತು. ನಿರ್ಮಾಣಕ್ಕೆ ಸಾಥ್ ಕೊಟ್ಟರು. ನಿಮಗೆ ಗೊತ್ತಾ, ಶೃಂಗಾರ ನಾಗರಾಜ್ ಅವರು ನಿರ್ಮಾಪಕರಾಗಿ ಮಾಡಿದ ಏಕೈಕ ಸಿನಿಮಾ ಇದು. ಇದರ ನಂತರ ಅವರು ಬೇರೆ ಸಿನಿಮಾ ಮಾಡಲೇ ಇಲ್ಲ. ಪುಷ್ಪಕ ವಿಮಾನ ಹುಟ್ಟಲು ಶೃಂಗಾರ ನಾಗರಾಜ್ ಅವರೇ ಮುಖ್ಯ ಕಾರಣ ಅಂತ ಸಂಗೀತಂ ಅವರು ಪದೇ ಪದೇ ಹೇಳಿದ್ದು ಇದೇ ಕಾರಣಕ್ಕೆ. ಕಮಲ್ ಹಾಸನ್ ಎಂಟ್ರಿ. ನಿರ್ಮಾಪಕರು ಸಿಕ್ಕರು. ಈಗ ಹೀರೋ ಯಾರು? ಸಂಗೀತಂ ಅವರು ನೇರವಾಗಿ ಕಮಲ್ ಹಾಸನ್ ಅವರಿಗೆ ಕತೆ ಹೇಳಿದರು. ಕಮಲ್ ಆಗಲೇ ದೊಡ್ಡ ಸೂಪರ್ ಸ್ಟಾರ್. ಒಬ್ಬ ಸ್ಟಾರ್ ಹೀರೋಗೆ ಒಂದೇ ಒಂದು ಡೈಲಾಗ್ ಇಲ್ಲ ಅಂದ್ರೆ ಅದಕ್ಕಿಂತ ದೊಡ್ಡ ರಿಸ್ಕ್ ಇನ್ನೊಂದಿಲ್ಲ. ಆದರೆ ಕಮಲ್ ಹಾಸನ್ ಈ ರಿಸ್ಕ್ ತೆಗೆದುಕೊಳ್ಳಲು ಒಪ್ಪಿದರು. ಯಾಕೆಂದರೆ ತಮ್ಮ ಇಡೀ ಅಭಿನಯದ ತಾಕತ್ತನ್ನು ಬರೀ ದೇಹ ಭಾಷೆ, ಮುಖಭಾವ ಮತ್ತು ಟೈಮಿಂಗ್ ಮೂಲಕ ಪ್ರೂವ್ ಮಾಡಲು ಇದೊಂದು ಅದ್ಭುತ ಅವಕಾಶವಾಗಿತ್ತು. ಸ್ಟಾರ್ಡಮ್ ಪಕ್ಕಕ್ಕಿಟ್ಟು ಅವರು ಈ ಪಾತ್ರಕ್ಕೆ ಜೀವ ತುಂಬಿದರು. ಕನ್ನಡಿಗರಾಗಿ ನಮಗೆಲ್ಲ ಅತಿ ಹೆಚ್ಚು ಹೆಮ್ಮೆ ತರುವ ವಿಷಯ ಅಂದರೆ ಸಿನಿಮಾದಲ್ಲಿ ಬರುವ ಆ ಐಷಾರಾಮಿ ಪುಷ್ಪಕ್ ಹೋಟೆಲ್ ಬೇರೆ ಯಾವುದೂ ಅಲ್ಲ, ಅದು ನಮ್ಮ ಬೆಂಗಳೂರಿನ ಪ್ರಸಿದ್ಧ ವಿಂಡ್ಸರ್ ಮ್ಯಾನರ್. ಬಹುತೇಕ ಸಿನಿಮಾ ಅಲ್ಲಿಯೇ ಶೂಟ್ ಆಗಿತ್ತು. ಆದರೆ ಆರಂಭದಲ್ಲಿ ಈ ಹೋಟೆಲ್ ನ ಆಡಳಿತ ಮಂಡಳಿ ಶೂಟಿಂಗ್ ಗೆ ಪರ್ಮಿಷನ್ ಕೊಡಲು ಒಪ್ಪಿರಲಿಲ್ಲವಂತೆ. ಆಗ ಶೃಂಗಾರ ನಾಗರಾಜ್ ಅವರು ಒಂದು ಐತಿಹಾಸಿಕ ಮಾತು ಹೇಳಿದರು. ಈ ಸಿನಿಮಾದ ನಂತರ ನಿಮ್ಮ ಈ ಹೋಟೆಲ್ ಅನ್ನು ಇಡೀ ಜಗತ್ತೇ ತಿರುಗಿ ನೋಡುತ್ತೆ ಅಂತ. ಆ ಕಾನ್ಫಿಡೆನ್ಸ್ ನೋಡಿ ಹೋಟೆಲ್ ನವರು ಒಪ್ಪಿದರು. ಇವತ್ತು ಸಿನಿಮಾ ನೋಡಿದರೂ ವಿಂಡ್ಸರ್ ಮ್ಯಾನರ್ ಹೋಟೆಲ್ ನ ಒಳಾಂಗಣವೇ ಸಿನಿಮಾದಲ್ಲಿ ಒಂದು ಜೀವಂತ ಪಾತ್ರದ ತರಹ ಫೀಲ್ ಕೊಡುತ್ತೆ. 1980ರ ದಶಕದ ಬೆಂಗಳೂರು ಬರೀ ಹೋಟೆಲ್ ಮಾತ್ರ ಅಲ್ಲ ಬಾಸ್, ಸಿನಿಮಾದ ಬಹುಪಾಲು ಶೂಟ್ ಆಗಿದ್ದು ನಮ್ಮ ಬೆಂಗಳೂರಿನಲ್ಲೇ. ವಿಂಡ್ಸರ್ ಮ್ಯಾನರ್ ಪಕ್ಕದ ಬ್ರಿಡ್ಜ್, ಸ್ಯಾಂಕಿ ರೋಡ್ ಸುತ್ತಮುತ್ತ, ಎಂಜಿ ರೋಡ್ ಪ್ರದೇಶ, ಹೀಗೆ ಬೆಂಗಳೂರಿನ ಅಂದಿನ ಸೌಂದರ್ಯವನ್ನು ಅದ್ಭುತವಾಗಿ ಸೆರೆ ಹಿಡಿಯಲಾಗಿದೆ. ಹೈಲ್ಯಾಂಡ್ ಹೋಟೆಲ್ ಪಕ್ಕದಲ್ಲಿ ಸಂಗೀತಂ ಅವರ ಕಲಾ ನಿರ್ದೇಶನ ತಂಡ ಒಂದು ದೊಡ್ಡ ರಸ್ತೆಯ ಸೆಟ್ ಹಾಕಿತ್ತು. ಕಮಲ್ ಹಾಸನ್ ವಾಸಿಸುವ ಆ ಹಳೆಯ ಹಾಳಾದ ಕಟ್ಟಡ ಮತ್ತು ಅದರ ಕೊಠಡಿಯನ್ನು ಅಲ್ಲೇ ನಿರ್ಮಿಸಲಾಗಿತ್ತು. ಈಗ ಸಿನಿಮಾ ನೋಡಿದರೆ ಕಡಿಮೆ ಟ್ರಾಫಿಕ್, ಹಳೆಯ ಕಟ್ಟಡಗಳು ಇರುವ ಆ 1980ರ ಕಾಲದ ಬೆಂಗಳೂರು ಒಂದು ಬ್ಯೂಟಿಫುಲ್ ಟೈಮ್ ಕ್ಯಾಪ್ಸೂಲ್ ತರಹ ಅನುಭವ ನೀಡುತ್ತದೆ. ಆ ಐಸ್ ಡ್ಯಾಗರ್ ಕತೆ ಸಕ್ಕತ್. ಈ ಸಿನಿಮಾದಲ್ಲಿ ಬರೋ ಆ ಐಸ್ ಡ್ಯಾಗರ್ ಅಂದ್ರೆ ಐಸ್ ಚಾಕುವಿನ ಕತೆ ಕೇಳಿದರೆ ನೀವು ನಿಜಕ್ಕೂ ನಗ್ತೀರಾ. ಸಿನಿಮಾದಲ್ಲಿ ಕಿಲ್ಲರ್ ಬಳಸೋ ಆಯುಧ ಐಸ್ ನಿಂದ ಮಾಡಿತ್ತು. ಶೂಟಿಂಗ್ ನಲ್ಲಿ ಪರ್ಫೆಕ್ಟ್ ಆಗಿರ್ಲಿ ಅಂತ ರಿಯಲ್ ಐಸ್ ಚಾಕುವನ್ನೇ ಬಳಸಲು ಪ್ರಯತ್ನಿಸಿದರು. ಪ್ರತಿ ರಾತ್ರಿ ಆ ಐಸ್ ಚಾಕುವನ್ನು ಫ್ರಿಜ್ಜರ್ ನಲ್ಲಿ ಇಡುತ್ತಿದ್ದರು. ಬೆಳಗ್ಗೆ ಶೂಟಿಂಗ್ ಶುರು ಮಾಡಿ ದೊಡ್ಡ ಸ್ಟುಡಿಯೋ ಲೈಟ್ಸ್ ಹಾಕಿ ಕ್ಯಾಮೆರಾ ರೋಲ್ ಮಾಡುವಷ್ಟರಲ್ಲಿ ಆ ಲೈಟ್ಸ್ ಗಳ ಬಿಸಿಗೆ ಅದು ಕರಗಿ ನೀರಾಗಿ ಬಿಡುತ್ತಿತ್ತು. ಪದೇ ಹೀಗೆಯೇ ಆಗಿ ಕೊನೆಗೆ ಬೇಸತ್ತ ತಂಡ ಆಕ್ರಿಲಿಕ್ ಬಳಸಿ ಬಹುಪಾಲು ಐಸ್ ಚಾಕುವಿನಂತೆಯೇ ಕಾಣುವ ನಕಲಿ ಚಾಕುವನ್ನು ತಯಾರಿಸಿ ಶೂಟಿಂಗ್ ಕಂಪ್ಲೀಟ್ ಮಾಡಿದರು. ಡೈಲಾಗ್ ಇಲ್ಲದೆ ಶೂಟಿಂಗ್ ಹೇಗೆ?
ಡೈಲಾಗ್ ಇಲ್ಲದ ಸಿನಿಮಾ ಶೂಟ್ ಮಾಡೋದು ಎಷ್ಟು ಕಾಂಪ್ಲಿಕೇಟೆಡ್ ಕೆಲಸ ಗೊತ್ತಾ? ಸಿನಿಮಾದಲ್ಲಿ ಡೈಲಾಗ್ ಇಲ್ಲದಿದ್ದರೂ ಬ್ಯಾಕ್ ಗ್ರೌಂಡ್ ಸೌಂಡ್ ಮತ್ತು ಆಂಬಿಯೆಂಟ್ ಸೌಂಡ್ ಕತೆಗೆ ಜೀವ. ಅದಕ್ಕಾಗಿ ಕೆಲವು ದೃಶ್ಯಗಳನ್ನು ಎರಡೆರಡು ಬಾರಿ ಶೂಟ್ ಮಾಡಲಾಗುತ್ತಿತ್ತು. ಒಮ್ಮೆ ಪರ್ಫಾರ್ಮೆನ್ಸ್ ಗಾಗಿ, ಮತ್ತೊಮ್ಮೆ ಆ ಪರಿಸರದ ನೈಜ ಶಬ್ದಗಳನ್ನು ಕರೆಕ್ಟ್ ಆಗಿ ಕ್ಯಾಪ್ಚರ್ ಮಾಡಲು. ಇನ್ನೊಂದು ಮಜವಾದ ವಿಷಯ ಅಂದರೆ ಸಿಂಗೀತಂ ಅವರು ಯಾವ ನಟನ ದೃಶ್ಯ ಇರಲಿ ಬಿಡಲಿ ಪ್ರತಿಯೊಬ್ಬ ನಟನು ಸೆಟ್ ನಲ್ಲಿ ಇರಲೇಬೇಕು ಅಂತ ರೂಲ್ಸ್ ಮಾಡಿದ್ರು. ಯಾಕಂದ್ರೆ ಮಾತಿಲ್ಲದ ಈ ಸಿನಿಮಾದಲ್ಲಿ ಒಬ್ಬ ನಟನ ಎಕ್ಸ್ಪ್ರೆಷನ್ ಮತ್ತು ಟೈಮಿಂಗ್ ಇನ್ನೊಬ್ಬ ನಟನ ರಿಯಾಕ್ಷನ್ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತಿತ್ತು. ಹಾಡುಗಳು ಇಲ್ಲ, ಮ್ಯೂಸಿಕ್ ಏಕೈಕ ಭಾಷೆ. ಸಿನಿಮಾದಲ್ಲಿ ಡೈಲಾಗ್ ಇಲ್ಲ, ಅದರ ಜೊತೆಗೆ ಒಂದೇ ಒಂದು ಹಾಡು ಕೂಡ ಇಲ್ಲ. ಆದರೂ ಕತೆ 100% ಅರ್ಥವಾಗುತ್ತದೆ. ಇದಕ್ಕೆ ಮುಖ್ಯ ಕಾರಣ ಸಂಗೀತ ನಿರ್ದೇಶಕ ಎಲ್ ವೈದ್ಯನಾಥನ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್. ಆ ಮ್ಯೂಸಿಕ್ ಸಿನಿಮಾದ ಎಮೋಷನಲ್ ಭಾಷೆಯಾಗಿ ಬದಲಾಯಿತು. ಪ್ರಖ್ಯಾತ ಸಿತಾರ್ ವಾದಕ ಜನಾರ್ದನ್ ಮಿಟ್ಟಾ ಅವರು ಕೂಡ ರೀ ರೆಕಾರ್ಡಿಂಗ್ ನಲ್ಲಿ ಭಾಗವಹಿಸಿ ಕಥೆಯ ಓಟಕ್ಕೆ ಒಂದು ಮಾಂತ್ರಿಕ ಸ್ಪರ್ಶ ನೀಡಿದರು. ಹಾಡಿಲ್ಲ, ಮಾತಿಲ್ಲ, ಆದರೂ ಕತೆ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಂಡಿತು. ಇದೇ ಈ ಸಿನಿಮಾದ ನಿಜವಾದ ಮಹತ್ವ. ಒಂದೇ ಸಿನಿಮಾ 5 ಹೆಸರು. ಇವತ್ತು ನಾವು ಪ್ಯಾನ್ ಇಂಡಿಯಾ ಅಂತ ಬಹಳ ಸ್ಟೈಲ್ ಆಗಿ ಹೇಳ್ತೀವಿ, ಆದರೆ ದಶಕಗಳ ಹಿಂದೆಯೇ ಇದು ಅಸಲಿ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿತ್ತು. ಮಾತಿಲ್ಲದ ಕಾರಣ ಕತೆ ಅಥವಾ ಡೈಲಾಗ್ ಬದಲಾಯಿಸುವ, ಡಬ್ಬಿಂಗ್ ಮಾಡುವ ಅಗತ್ಯವೇ ಇರಲಿಲ್ಲ. ಅದಕ್ಕಾಗಿ ಕರ್ನಾಟಕದಲ್ಲಿ ಪುಷ್ಪಕ ವಿಮಾನ, ತಮಿಳುನಾಡಿನಲ್ಲಿ ಪೇಸುಂ ಪಡಂ, ಹಿಂದಿ ಬೆಲ್ಟ್ ನಲ್ಲಿ ಪುಷ್ಪಕ್, ಆಂಧ್ರದಲ್ಲಿ ಪುಷ್ಪಕ ವಿಮಾನಂ ಮತ್ತು ಕೇರಳದಲ್ಲಿ ಪುಷ್ಪಕ್ ವಿಮಾನಂ ಅಂತ 5 ಬೇರೆ ಬೇರೆ ಹೆಸರುಗಳಲ್ಲಿ ರಿಲೀಸ್ ಮಾಡಿದರು. ಒಂದೇ ಸಿನಿಮಾ 5 ಬೇರೆ ಬೇರೆ ಹೆಸರುಗಳಲ್ಲಿ ಬಂದು ಎಲ್ಲೆಡೆ ಹಿಟ್ ಆಯ್ತು. ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡ ಮೇಲೆ ಸಿನಿಮಾ ಕಲೆಕ್ಷನ್ ಮಾಡ್ತಾ. ಲಭ್ಯವಿರುವ ಮಾಹಿತಿಯ ಪ್ರಕಾರ ಸಿನಿಮಾದ ಒಟ್ಟು ನಿರ್ಮಾಣ ವೆಚ್ಚ ಸುಮಾರು 35 ಲಕ್ಷ ರೂಪಾಯಿಗಳು. ಆದರೆ ಬಾಕ್ಸ್ ಆಫೀಸ್ ನಲ್ಲಿ ಇದು ಗಳಿಸಿದ ಗ್ರಾಸ್ ಸುಮಾರು 1 ಕೋಟಿ ರೂಪಾಯಿಗಳು. ಅಂದರೆ ಬಂಡವಾಳದ 3 ಪಟ್ಟು ಹೆಚ್ಚು ರಿಟರ್ನ್ಸ್. 1987ರ ಲೆಕ್ಕಾಚಾರದ ಪ್ರಕಾರ ಇದು ಅಧಿಕೃತ ಗ್ರಾಸ್ ಫಿಗರ್. ಜೊತೆಗೆ ಬೆಂಗಳೂರಿನಲ್ಲೇ ಈ ಸಿನಿಮಾ ಬರೋಬ್ಬರಿ 35 ವಾರಗಳ ಕಾಲ ಥಿಯೇಟರ್ ನಲ್ಲಿ ಓಡಿ ದಾಖಲೆ ಬರೆಯಿತು. ಪ್ರಶಸ್ತಿಗಳ ವಿಚಾರಕ್ಕೆ ಬಂದರೆ ಇದು ಅಕ್ಷರಶಃ ಬೇಟೆಯಾಡಿತು. ನ್ಯಾಷನಲ್ ಫಿಲ್ಮ್ ಅವಾರ್ಡ್, ಬೆಸ್ಟ್ ಪಾಪ್ಯುಲರ್ ಫಿಲ್ಮ್ ಪ್ರೊವೈಡಿಂಗ್ ಹೋಲ್ಸಮ್ ಎಂಟರ್ಟೈನ್ಮೆಂಟ್, ಫಿಲ್ಮ್ ಫೇರ್ ಅವಾರ್ಡ್ ಸೌತ್ ಕನ್ನಡ, ಬೆಸ್ಟ್ ಫಿಲ್ಮ್, ಬೆಸ್ಟ್ ಡೈರೆಕ್ಟರ್, ಬೆಸ್ಟ್ ಆಕ್ಟರ್, ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ಸ್, ಬೆಸ್ಟ್ ಎಡಿಟಿಂಗ್, ಬೆಸ್ಟ್ ಮ್ಯೂಸಿಕ್, ಜೂರಿ ಸ್ಪೆಷಲ್ ಅವಾರ್ಡ್. ಆದರೆ ಇದೆಲ್ಲಕ್ಕಿಂತ ಅತ್ಯಂತ ದೊಡ್ಡ ವಿಷಯ ಏನು ಗೊತ್ತಾ? ಕಮಲ್ ಹಾಸನ್ಗೆ ಇಲ್ಲಿ ಮಾತನಾಡಲು ಒಂದೇ ಒಂದು ಡೈಲಾಗ್ ಇರಲಿಲ್ಲ. ಆದರೂ ಒಬ್ಬ ನಟ ತನ್ನ ಧ್ವನಿಯನ್ನೇ ಬಳಸದೆ ಹಸಿವು, ಆಸೆ, ಬಡತನ, ಲೋಭ, ಪ್ರೀತಿ, ಭಯ, ಅಪರಾಧ ಬೋಧ, ಪಶ್ಚಾತ್ತಾಪ ಇಷ್ಟೆಲ್ಲವನ್ನು ಪ್ರೇಕ್ಷಕನಿಗೆ ಕನೆಕ್ಟ್ ಮಾಡಬೇಕು. ಅದಕ್ಕಾಗಿಯೇ ಪುಷ್ಪಕ ವಿಮಾನ ಕೇವಲ ಒಂದು ಸೈಲೆಂಟ್ ಕಾಮಿಡಿ ಅಲ್ಲ, ಅದು ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ನ ಅಲ್ಟಿಮೇಟ್ ಮಾಸ್ಟರ್ ಕ್ಲಾಸ್. ಸಿಂಗೀತಂ ಅವರ ಅದ್ಭುತ ಕಲ್ಪನೆ, ಕಮಲ್ ಅವರ ಬಾಡಿ ಲ್ಯಾಂಗ್ವೇಜ್, ಬಿಸಿ ಗೌರಿಶಂಕರ್ ಅವರ ಸಿನಿಮಾಟೋಗ್ರಫಿ, ತೋಟಾತರಣಿ ಅವರ ಆರ್ಟ್ ಡೈರೆಕ್ಷನ್ ಮತ್ತು ವೈದ್ಯನಾಥನ್ ಅವರ ಮ್ಯೂಸಿಕ್ ಎಲ್ಲವೂ ಸೇರಿ ಒಂದು ಮ್ಯಾಜಿಕ್ ಸೃಷ್ಟಿ ಮಾಡಿತು. ಕೊನೆಯದಾಗಿ ಒಂದು ಅದ್ಭುತ ಕೋಇನ್ಸಿಡೆನ್ಸ್ ನೋಡಿ. ಸಿನಿಮಾದಲ್ಲಿ ಬಡ ನಿರುದ್ಯೋಗಿ ಯುವಕನಿಗೆ ಒಂದು ಕ್ಷಣದಲ್ಲಿ ಐಷಾರಾಮಿ ಜೀವನದ ಬಾಗಿಲು ತೆರೆಯುತ್ತದೆ. ಆದರೆ ಆ ದುಡ್ಡಿನ ಜೊತೆ ಅಪಾಯ, ಸುಳ್ಳು ಮತ್ತು ಭಯ ಎಲ್ಲವೂ ಉಚಿತವಾಗಿ ಬರುತ್ತದೆ. ಅಂದರೆ ಸಿನಿಮಾದ ಮೂಲ ಪ್ರಶ್ನೆ, ಹಣ ಸಿಕ್ಕರೆ ಜೀವನ ಸುಖವಾಗುತ್ತದೆ. 1987ರಲ್ಲಿ ಮಾಡಿದ ಈ ಪ್ರಶ್ನೆ ಇಂದಿಗೂ ಅಷ್ಟೇ ರಿಲೆವೆಂಟ್ ಆಗಿದೆ. 39 ವರ್ಷಗಳ ನಂತರವೂ ಪುಷ್ಪಕ ವಿಮಾನ ಕೇವಲ ಹಳೆಯ ಸಿನಿಮಾ ಅನಿಸುವುದಿಲ್ಲ, ಇಂದಿಗೂ ಫ್ರೆಶ್ ಆಗಿ ಕಾಣುತ್ತದೆ. ಅಂದರೆ ಅದಕ್ಕೆ ಇದೇ ಕಾರಣ, ಶೃಂಗಾರ್ ನಾಗರಾಜ್, ಸಿಂಗೀತಂ ಮತ್ತು ಕಮಲ್ ಹಾಸನ್ ಅವರ ಡೆಡಿಕೇಶನ್ ನಿಜಕ್ಕೂ ಒಂದು ಪಾಠ. ನೀವು ಇನ್ನೂ ಈ ಸಿನಿಮಾ ನೋಡಿಲ್ಲ ಅಂದ್ರೆ ಖಂಡಿತ ಒಮ್ಮೆ ನೋಡಿ. ಭಾರತೀಯ ಚಿತ್ರರಂಗದ ಹೆಮ್ಮೆ ಇದು.